ಈ ಫಿಲ್ಮ್ನ ನೋಡೋದಕ್ಕಿಂತ ಮೊದಲು ನನ್ನೊಂದೆರಡು ಮಾತು. ಇದು ಮೊದಲನೇ ಸಲ ತೆಗೆದಿರೋ ಫಿಲ್ಮ್ ಆಗಿರೋದ್ರಿಂದ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿದೆ. ಆದ್ರೆ ಕಂಟೆಂಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಜೊತೆಗೆ ಇನ್ನೊಂದು ಮಾತು, ಅವರ ಆಕ್ಟಿಂಗ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸರಿ. ನೀವು ಮುಂದುವರಿಸಿ. ಯಾರೇನೋ ಇಲ್ಲಿ ಕೆಲಸ ಮಾಡೋ ಕೆಲಸಕಾರ ನೆನ್ನೆ ರಾತ್ರಿ ಸತ್ತಿದ್ದಾನೆ ಅನಿಸುತ್ತೆ. ಮಗ, ಈ ಕ್ರೈಮ್ ಸೀನ ನಿಂಗೆ ಸಾಲ್ವ್ ಮಾಡೋಕ್ಕಾಗುತ್ತಾ? ಓಕೆ, ಐ ಕ್ಯಾನ್ ಡೂ ಇಟ್. ಮಗ ಅವ್ನ ಕೈ ನೋಡ್ದ, ಕರೆಂಟ್ ಹೊಡ್ದು ಸತ್ತಿದ್ರೆ ಮಜಾಲ್ಸ್ ಅನ್ನೋದು ಕಾಂಟ್ರಾಕ್ಟ್ ಆಗುತ್ತೆ. ಇದರಿಂದ ಬಿಯರ್ ಬಾಟಲ್ನ ಗಟ್ಟಿಯಾಗಿ ಇಟ್ಕೊಂಡು ಸತ್ತಿರ್ಬೇಕಾಗಿ. ಅದನ್ನ ನೋಡ್ತಿದ್ರೆ ಯಾರೋ ಬೇರೆಯವ್ರು ಹೊಡೆದು ಹಂಗೆ ಇಟ್ಟಿರಂಗೈತೆ. ಹಂಗೇನೆ ಅವ್ನು ಕಿವಿ ನೋಡ್ದ, ಕರೆಂಟ್ ಹೊಡ್ದು ಸತ್ತಿದ್ರೆ ಈ ಲೆವೆಲಿಗೆ ರಕ್ತ ಬರೋಕ್ಕೆ ಚಾನ್ಸೇ ಇಲ್ಲ. ಆದರೆ ಈ ಲೆವೆಲಲ್ಲಿ ರಕ್ತ ಬಂದೈತೆ ಅಂದರೆ ಒಂದು ಕೆನ್ನೆ ಹೊಡೆದಿರಬೇಕು, ಅಂದರೆ ಕಿವಿಗೆ, ಇಲ್ಲ ತಲೆ ಹೊಡೆದಿರಬೇಕು. ಅದು ಕರೆಂಟ್ ಹೊಡೆಯೋಕ್ಕಿಂತ ಮೊದಲಾಗಿರಬೇಕು. ಹಾಗಾದರೆ ನೀನು ಹೇಳೋ ಪ್ರಕಾರ ಇದು ಮರ್ಡರು? ಹೌದು ಮಗ, ಇಷ್ಟೇ ಕೇಸ್ ಸಾಲ್ವ್. ರಾತ್ರಿ ಎಲ್ಲ ಫೋನ್ ನೋಡೋದು, ಈಗ ಬಂದು ಮನೆ ಕಳೋದು. ಬಡೈತದೆ. ಏಕೋ ಚಳಿ ಐತೈತೆ. ಲೋ ಲೋ ಮಗ, ಲೋ ಲೋ, ಏನೋ ಬಾ ಟೀ ಕುಡ್ಕೊ ಬರೋಣ, ಚಳಿ ಐತೈತೆ. ತಡಿ ಒಂಚೂರ. ಬಿಟ್ಟೈತಿ ನೋಡಿ, ನಿನ್ನ ಬರಲಿಲ್ಲ ಅಂದರೆ. ಅಯ್ಯೋ ತಡಿ, ಬರ್ತೀನಿ, ಬಿಟ್ಟೋಗ್ಬೇಡ. ಸರಿ, ಅದಿರಲಿ. ನೀನು ಏನು ಕನ್ಸು ಕಾಣ್ತಿದ್ದೆ? ಸುಮ್ಮನೆ ನಡೆಯಪ್ಪ ನೀನು. ಆಂಟಿ ಆಂಟಿ, ಏನಪ್ಪ ಬಾರಿ ಬಿಸಿಲಿದೆಯಲ್ಲೋ? ಹಂಗೇನಿಲ್ಲ ತಾತ. ಅದೇ ಆಗ್ಲಿ ಕನ್ಸು ಕಾಣೋದ್ರಿ ತಾತ. ಮಗ, ಮಣಿಗೆ ಫೋನ್ ಮಾಡಿದ? ಫೋನ್ ಮಾಡಿದೆ ಮಚ್ಚ, ಸ್ವಿಚ್ ಆಫು. ನಿಮ್ದಾಯ್ತು, ನಮ್ಮ ಕತೆ ಕೇಳ್ರಪ್ಪ. ಹೆಣ್ಮಕ್ಳಿಗೆಲ್ಲ ಬಸ್ ಚಾರ್ಜ್ ಫ್ರೀ ಮಾಡಿದ್ರು, ಗಂಡು ಮಕ್ಳಿಗೆ ಜಾಸ್ತಿ ಮಾಡ್ತಾವ್ರೆ. ನಮ್ಗೇನು ಬಿಡಿ ತಾತ, ನಮ್ಮ ಹತ್ರ ಬೈಕ್ ಐತೆ. ಓ ಸರಿ ಕಂಬಿಡ. ಹಲೋ, ಲೋ ಮಗ, ಕೇಸ್ ಬತ್ತಂತೆ. ಮಗ, ಕೇಸ್ ಬಂತಾ? ಸರಿ ನಡಿ. ನಮಸ್ತೆ ಸರ್. ಕೂತ್ಕೊಳ್ಳಿ. ಏನಾಯ್ತು ಹೇಳಿ ಅಮ್ಮ. ನನ್ನ ಮಗ ಕಾಲೇಜ್ಗೆ ಹೋದವನು 5 ದಿನ ಆದರೂ ವಾಪಸ್ ಬಂದಿಲ್ಲ ಸರ್. ನಿಮ್ದು ಅಮ್ಮಯ್ಯ ಹೆಂಗಾರು ಮಾಡಿ ಹುಡುಕೊಡಿ ಸರ್. ಅವ್ನ ಫೋಟೋ ಇದ್ರೆ ಕೊಡಪ್ಪ. ಸರಿ, ಇವನೇ ನಮ್ಮ ಅಣ್ಣ. ಬೈಕು ಅಂದದಕ್ಕೆ ಲೋನ್ ಮೇಲೆ ಬೈಕ್ ತಗೊಟ್ಟೆ. ಅದೇ ಬೈಕಲ್ಲಿ ಹೋದವನು ವಾಪಸ್ ಬರಲಿಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರಾ? ನನಗೆ ಅವ್ರ ಮೇಲೆ ನಂಬಿಕೆನೇ ಇಲ್ಲ ಸರ್. ನೀವು ಆಗಲೇ ಫೋನ್ ಮಾಡಿದ ನಂಬರ್ಗೆ ಫೋಟೋ ಕಳ್ಸಾಕ. ಸರಿ ಸರ್, ಆಯಿತು. ಸರಿ ಹೋಗಿ ಬನ್ನಿ. ಆಯಿತು ಸರ್. ಮಗ, ನಂಬರ್ ಬಂತು. ಯಾರ್ದು? ಮಿಸ್ ಆಗಿರೋ ಸಂಪತ್ತು. ಒಂದ್ಸಲ ಫೋನ್ ಮಾಡೋದಕ್ಕೆ.
ಮೊಬೈಲ್ ಸ್ವಿಚ್ ಆಫ್. ಟ್ರೇಸ್ ಮಾಡೋಕ್ಕೆ ಹೇಳೋ ನಂಬರ್ನ. ಹಲೋ, ಹೇಳಪ್ಪಿ. ಅಂಕಲ್ ಒಂದು ನಂಬರ್ ಕಳಿಸಿ ಟ್ರೇಸ್ ಮಾಡಬೇಕಿತ್ತು. ಸರಿ ಅಪ್ಪಿ, ಆಯಿತು. ನಂಬರ್ ಕಳಿಸು, ನಾನು ಚೆಕ್ ಮಾಡ್ಬಿಟ್ಟು ಹಿಂಗೆ ಕಳಿಸ್ತೀನಿ ಲೊಕೇಶನ್. ಹಾಂ ಕಳಿಸಿದ್ದೀನಿ ನೋಡಿ. ಆಯಿತಾ? ಓಕೆ. ಸರಿ ಮಗ, ಹೇಳ್ದೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದ? ಅವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ. ಇಲ್ಲಿ ಯಾವುದೇ CC ಕ್ಯಾಮ್ರಾ ಇಲ್ಲ ಅನಿಸುತ್ತೆ. ಇಲ್ಲಿ ಯಾವುದೂ ಇಲ್ಲ ಅನಿಸುತ್ತೆ. ಸರಿ ಬಾ, ಮುಂದೆ ನೋಡೋಣ. ಮಗ, ಇದು ಯಾವ ರೋಡು? ಮಾರುತಿ ರಸ್ತೆ ಅನಿಸುತ್ತೆ. ಲೋ ಮಗ, ಇಲ್ಲ ಐತೆ, ನಿಲ್ಸು. ಯಾರು ನೀವು? ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದು, ಒಂಚೂರು CCTV ಫೋಟೇಜ್ ಬೇಕಾಯಿತು. ನೀವು ಯಾರಂತ ಗೊತ್ತಿಲ್ಲ, ಹೆಂಗೆ ಕೊಡೋಕ್ಕಾಗುತ್ತೆ? ಮಿಸ್ಸಿಂಗ್ ಕೇಸ್ ಬೇರೆ. ನಾನು ಬ್ಯುಸಿ ಇದ್ದೆ, ನಮ್ಮ ಅಣ್ಣ ಕೊಡ್ತಾನೆ, ಒಳಗೆ ಬನ್ನಿ. ಸರಿ, ಆಯ್ತು. ನೋಡು ಮಗ. ಫ್ರೀಸ್ ಮಾಡು. ಇವನೇ ಅಲ್ವಾ ಸಂಪತ್ತು? ಮಗ, ಅವನ ಬೈಕು. ಲೋನ್ ಮಗ, ಲೋನು. ಲೋನ್ ಮೇಲೆ ತಗೊಂಡಿರೋ ಎಲ್ಲ ಗಾಡಿಗಳಿಗೂ GPS ಫಿಕ್ಸ್ ಮಾಡಿರ್ತಾರೆ. ಒಂದು ನಿಮಿಷ ತಡಿ ಮಚ್ಚ. ಲೋ ಮಚ್ಚ, ಒಂದು ಬೈಕ್ ಟ್ರ್ಯಾಕ್ ಮಾಡಬೇಕಿತ್ತು. ಲೋ ಮೇಲೆ ತಾಂಡಿದ್ದು. ಆಯ್ತು ಮಚ್ಚ. ಮಗ, ಮೊಬೈಲ್ ಟ್ರ್ಯಾಕ್ ಮಾಡಕ್ಕೆ ಹೇಳಿದ್ವಲ್ಲ. ಆಯಿತು. ಹಲೋ ಅಂಕಲ್. ಆ ನಂಬರು ಮಾರುತಿ ರಸ್ತೆಯಲ್ಲಿ ಶೋ ಆಗ್ತಿದೆ ಅಪ್ಪಿ. ಮಾರುತಿ ರಸ್ತೆನಾ? ಹಾಂ ಹೌದು, ನಾನು ಲೊಕೇಶನ್ ಕಳಿಸ್ತೀನಿ, ನೀವು ಟ್ರ್ಯಾಕ್ ಮಾಡಿ, ಓಕೆನಾ? ಹಾಂ ಸರಿ. ಮೊಬೈಲ್ ಅವನ ಮನೇಲೇ ಇದೆ ಅನಿಸುತ್ತೆ. ನಮಸ್ತೆ ಸರ್, ಬನ್ನಿ ಬನ್ನಿ. ಸಿಕ್ಕುತ್ತಾ ನನ್ನ ಮಗ? ಇನ್ವೆಸ್ಟಿಗೇಟ್ ಮಾಡ್ತಿದ್ದೋ ಅಮ್ಮ, ಅದೇ ಕೆಲಸದಲ್ಲಿ ಇದ್ದೀವಿ. ಹ್ಞೂ ಸರ್, ಒಂದ್ಸಲ ಸಂಪತ್ತಿನ ರೂಮ್ ಯಾವುದು ಅಂತ ತೋರಿಸ್ತೀರಾ? ಅದೇನೆ. ಲೋ ಮಗ, ಸ್ವಿಚ್ ಆಫು. ಪಿನ್ನೇನು? ಸರ್ 1432 ಇದಲ್ಲ. 3856 ಹೊಡೀರಿ ಸರ್. ಇದು ಅಲ್ಲ ಸರ್, ಹಂಗಾದ್ರೆ ಗೊತ್ತಿಲ್ಲ.
ಹಂಗಾರೆ ಇದು ಮಣಿ ಕೈಲೇ ಆಗೋದು. ಫೋನ್ ಮಾಡೋನ್ಗೆ. ಸರಿ ಬಾ. ಹಲೋ, ಸಿಕ್ತಾ ಲೊಕೇಶನ್ ಗಾಡಿದು? ಲೋ ಮಗ, ಗಾಡಿ ಲೊಕೇಶನ್ ಸಿಕ್ತಂತೆ. ಸರಿ ಬಾ. ಇಲ್ಲ ಮಗ ಹಂಗೆ ಸ್ಟ್ರೈಟ್ ನೀಡಿ. ಇಲ್ಲ ಮುಂದೆ ಮುಂದೆ ನಡಿ ಹಂಗೆ. ಇದೇ ಗ್ರೌಂಡಾ? ಓ, ಇದೇ ಗ್ರೌಂಡು. ಯಾರು ನೀನು? ನೀನು ಬಂದು ನನ್ನ ಕೇಳ್ತೀಯ, ನೀನು ಯಾರು? ನಿನಗೆ ಸಂಪತ್ ಗೊತ್ತಾ? ಯಾವ ಸಂಪತ್ತು? ಇವನಾ? ಏನಾಯ್ತು ಇವನಿಗೆ? 5 ಡೇಸಿಂದ ಅವ್ನು ಕಾಣಿಸ್ತಾ ಇಲ್ಲ. ಇವ್ನು ನಮ್ಮವನೇನೆ. ಅವನ ಬೈಕು ನಿನ್ನ ಹತ್ರ ಯಾಕೆ ಬಂತು? ಯಾವಾಗಲೂ ಅವನ ಹತ್ರ ಬೈಕ್ ಕೇಳ್ತಿದ್ದೆ, ಆದರೆ ಅವ್ನು ಕೊಡ್ತಿರ್ಲಿಲ್ಲ. ಆದರೆ ಅವತ್ತು ಒಂದಿನ ಇದ್ದಕ್ಕಿದ್ದಂಗೆ ಫೋನ್ ಮಾಡಿಬಿಟ್ಟ. ಮಾಡಿದವನು ಯಾವಾಗಲೂ ಬೈಕ್ ಕೇಳ್ತಿದ್ದಲ್ಲ, ತಕೋ, ನಾನು ಹೇಳೋವರೆಗೂ ಯಾರಿಗೂ ಕೊಡಬೇಡ ಅಂತ ಹೇಳ್ದ. ಹಂಗಂದ್ರೆ ಅವ್ನು ಎಲ್ಲೋದ? ಮಗನೇ ಹೇಳಿದ್ರೆ ಸರಿ. ಸರ್, ತಾಯಿಣ ಗೊತ್ತಿಲ್ಲ ಸರ್ ಎಲ್ಲೋದ ಅಂತ. ನಿಜ ಸರ್. ಇದನ್ನು ಪ್ರಯೋಜನ ಇಲ್ಲ, ಬಾ ಹೋಗೋಣ. ಈಗ ಮಣಿ ಮನೆನಾ? ಲೋ ಮಗ, ಅದೇನದು? ಇದ್ಯಾವುದೋ ರಿಸರ್ಚ್ ಪೇಪರ್ ಅನ್ಸುತ್ತೆ. ಕಾಪಿ ತಗೊಂಡ್ರಪ್ಪ. ರೂಮ್ ಯಾಕೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ? ಒಂದು ವಾರದಿಂದ ರೂಮಲ್ಲಿ ಎಲ್ಲ ಅದೇನೋ ಕೆಲಸ ಮಾಡ್ತಿದ್ನ, ಅದಕ್ಕೆ ಸಲುವಾಗಿ ರೂಮ್ಗೆ ಸೇರಿಸಿಲ್ಲ ಅವ್ನು ನಮ್ಮನ್ನು. ಇವಾಗ ನೋಡಿದ್ದೇವಲ್ಲ, ಎಲ್ಲ ಕ್ಲೀನ್ ಮಾಡ್ತೀವಿ. ಅವನೆಲ್ಲೋದ ಆಂಟಿ? ಹುಡುಗರ ಜೊತೆ ಟ್ರಿಪ್ ಹೋಗೋಣ ಕಣಪ್ಪ. ಅವ್ನು ಹೋಗಿ 5 ದಿನ ಆಯಿತು. ಅವ್ನು ಯಾಕಪ್ಪ ನಿಮ್ಗೆ ಹೇಳಿಲ್ಲ ಅವನು? ನನ್ನನ್ನು ಬಿಟ್ಟು ಹೋಗವನೆ. ತಡ್ರಿ, ಫೋನ್ ಮಾಡ್ತೀನಿ. ಮಾಡಿ. ನೀವು ಡಯಲ್ ಮಾಡಿದ ಸಂಖ್ಯೆಯು ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗೈತೆ. ನಾವು ಫೋನ್ ಮಾಡಿದ್ದು ಸ್ವಿಚ್ ಆಫ್ ಅಂತ ಬಂತು. ಅವ್ನ ಫ್ರೆಂಡಿಗೆ ಫೋನ್ ಮಾಡು ಮಚ್ಚ. ತಡ್ರಿ, ಮಾಡ್ತೀನಿ. ಹಲೋ ಹಲೋ, ಎಲ್ಲಿದೆ? ಏನು ಟ್ರಿಪ್ ಹೋಗಿದ್ದೀರಂತೆ? ಹ್ಞೂ ಕಣ, ಹೋಗೋಣ ಅನ್ಕೊಂಡಿದ್ದು. ಅದೇ ಮಣಿ ಹಿಂದಿನ ದಿವಸ ಎಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟ. ಏನ? ಹ್ಞೂ ಮಚ್ಚ. ಹಂಗಾದ್ರೆ ಮಣಿ ಎಲ್ಲ ಅದ? ಗೊತ್ತಿಲ್ಲ ಕಣ, ಟ್ರಿಪ್ ಕ್ಯಾನ್ಸಲ್ ಆದ್ಮೇಲೆ ನಂಗೆ ಅವ್ನು ಫೋನ್ ಗಿನ್ ಏನ್ ಮಾಡಿಲ್ಲ ಅವನು. ಅಯ್ಯೋ ದೇವ್ರೆ, ಯಾಕೆ, ಏನಾಯ್ತು?
5 ದಿನದಿಂದ ಮಣಿ ಮನೆಗೆ ಬಂದಿಲ್ವಂತೆ. ಲೋ ಏನು ಹೇಳ್ತಿದ್ಯಾ? ಆ ಆಂಟಿ ಹುಡುಕ ಬರ್ತಿದ್ದಾಳೆ. ಬೇಗ ಕಣಪ್ಪ. ಲೋ ಮಗ ಮಣಿಗಡೆ ಆಗ್ತದ್ಯಾ? ಸುಮ್ ಬಾರಪ್ಪ ನೀನು. ಲೋ ಮಗ ಪೊಲೀಸ್ ಮಾಮ ಫೋನ್ ಮಾಡ್ತಾರೆ. ಹಲೋ, ಚೆನ್ನಾಗಿ ಕೇಳಿಸ್ತಿದ್ಯಾ? ಹಲೋ, ಹಾ ಕೇಳಿಸ್ತೈತೆ ಹೇಳಿ ಮಾಮ. ಒಂದ್ ಕೇಸ್ ಅಕ್ಕ ತಲೆ ತಿಂತಿದೆ ಕಣ. ಒಂಚೂರು ಈ ಕೇಸ್ಗೆ ನೀನ್ ಹೆಲ್ಪ್ ಇದ್ರೆ ಸರಿ ಆಗ್ತಿತ್ತು. ಅದ್ ಯಾವ್ದಂದ್ರೆ ಸುಮಾರು 5 ದಿನದ ಹಿಂದೆ ಒಂದ್ ಮಿಸ್ಸಿಂಗ್ ಕೇಸ್ ಇತ್ತು. ಎಷ್ಟೇ ಇನ್ವೆಸ್ಟಿಗೇಟ್ ಮಾಡಿದ್ರು ಯಾವ್ದೇ ಕ್ಲೂಸ್ ಇಲ್ಲ. ಆದ್ರೆ ಒಂದೇ ಒಂದ್ ರಿಸರ್ಚ್ ಪೇಪರ್ ಅವ್ನ ರೂಮಲ್ಲಿ ಸಿಕ್ತು. ಅದನ್ನ ನೋಡ್ತಿದ್ರೆ ನನ್ಗೆ ಅನ್ಸುತ್ತೆ ಅದ್ ಯಾವ್ದೋ ಪ್ರಾಜೆಕ್ಟ್ ಮೇಲೆ ಅವ್ನು ವರ್ಕ್ ಮಾಡ್ತಿದ್ದ ಅಂತ. ಏನ ಮಗ, ನಾವೆಲ್ಲ ಮಿಸ್ ಮಾಡ್ತಾ ಇದ್ದೀವಿ. ಒಂದ್ಸರಿ ಸಂಪಾದ್ ಮನೇಲಿ ನೋಡೋಣ. ಈ ಜಗತ್ತಲ್ಲಿ 2 ಥರ ಜನ ಇರ್ತಾರೆ. ಅವ್ರಿಗೆ ಬೇಸರ ಆದಾಗ ಸಂತೋಷ ತರೋ ಸಂಗೀತ ಕೇಳೋರು ಒಬ್ಬರಾದರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಶೋಕ ಗೀತೆಗಳನ್ನೇ ಕೇಳಿ ಆ ಭಾವನೆಯಲ್ಲಿ ಪೂರ್ತಿ ಮುಳುಗಿ ಹೇಳೋರು ಇನ್ನೊಬ್ರು. ನಾನು ಆ 2ನೇ ಸಾಲಿಗೆ ಸೇರಿದವನು. ಪುರಾತನ ಕಲ್ಪ ವಿಗ್ರಹ. ಇಷ್ಟೆಲ್ಲ ಆಗಿದ್ದು ಪ್ರಾಜೆಕ್ಟ್ ಕಲ್ಪಗೋಸ್ಕರನಾ? ಏನ್ ಮಗ ಬಾರಿ ಟೆನ್ಷನ್ ಇದೆಯಾ? ಇದು ವಿಗ್ರಹದ ಬಗ್ಗೆ ಏನಾದರೂ ಗೊತ್ತಾ? ಇದಾ? ಹಾ ಮಗ, ಗೊತ್ತು, ನೋಡಿದ್ದೀನಿ. ಇದ್ರ ಮೇಲೆಲ್ಲ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳೆಲ್ಲ ನಡೀತಿದೆಯಂತೆ. ಈ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ಗಳಿಂದ ಸಾವನ್ನ ಗೆಲ್ಬೋದಂತೆ. ನಿಜಾನಾ? ಆಕ್ಚುಲಿ ಏನಿದು? ಇದು ಯಾಕೆ ಹಿಂಗೆ ನಗ್ತಾವನೆ? ಮಗ, ಇದು ಬರೀ 3 ಜನ ಮಿಸ್ ಆಗಿರೋದಲ್ಲ, ಇನ್ನೊಂದು ಸ್ವಲ್ಪ ಜನ ಮಿಸ್ ಆಗೋರೆ. ಅದಿರಲಿ, ಪಕ್ಕ ಇವರೇ ಪ್ಲ್ಯಾನ್ ಮಾಡ್ಕೊಂಡು ಮಿಸ್ ಆಗಿರೋದು. ಇದರಿಂದ ಒಬ್ಬರಿಲ್ಲ, ಒಂದು ಗುಂಪೇ ಐತೆ. ಹಾಗಾದರೆ ಬಾ, ಅದು ಯಾವ ಗುಂಪು ಅಂತ ಸಾಲ್ವ್ ಮಾಡೋಣ.